ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ನಿಮ್ಮೆಲ್ಲರ ಹಾರ್ದಿಕ ಸ್ವಾಗತ. ನವರಾತ್ರಿಯ ಹಬ್ಬವು ದಿವ್ಯತೆಯ ತುಂಬಿದ ಹಬ್ಬ. ಪ್ರತಿದಿನವೂ ಒಂದು ವಿಶೇಷ ದೇವಿಯ ಆರಾಧನೆ ಮಾಡುವ ಮೂಲಕ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮೊಳಗೆ ತುಂಬಿಸಿಕೊಳ್ಳುತ್ತೇವೆ. ಈಗ ನವರಾತ್ರಿಯ 5ನೇ ದಿನ. ಇದು ಸ್ಕಂದ ಮಾತಾ ದೇವಿಯವರಿಗೆ ಸಮರ್ಪಿತವಾಗಿದೆ. ಇವರು ಜಗದ ತಾಯಿಯಂತೆಯೇ ಮಕ್ಕಳನ್ನು ಕರುಣೆಯನ್ನು ದರ್ಶಿಸುತ್ತಾರೆ. ತಾಯಿಯ ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಕರುಣಾಮಯಿಯಾದ ತಾಯಿಯು ಜಗದ ಜನನಿಯಾಗಿದ್ದಾಳೆ. ಆದಿಶಕ್ತಿ ಜಗದ ಜನನಿ ಸ್ಕಂದಮಾತೆ. ಇದೀಗ ಅವರ ದಿವ್ಯಕತೆ, ಸಂಕೇತ, ಪೂಜಾ ವಿಧಾನ ಮತ್ತು ಸಂಸ್ಕೃತಿಯಲ್ಲಿ ಅವರ ಮಹತ್ವವನ್ನು ತಿಳಿದುಕೊಳ್ಳೋಣ. ದೇವಿ ಸ್ಕಂದಮಾತಾ ಕತೆ. ಸ್ಕಂದಮಾತಾ ದೇವಿಯ ಹೆಸರು ಹೇಳುವಂತೆಯೇ ಅವರು ಸ್ಕಂದ, ಕುಮಾರಸ್ವಾಮಿ, ಕಾರ್ತಿಕೇಯನ ತಾಯಿ. ಅಸುರರ ವಿರುದ್ಧ ನಡೆದ ದೇವಾಸುರ ಸಮರದಲ್ಲಿ ತಾರಕಾಸುರನ ವಧೆಗಾಗಿ ಶಿವಪಾರ್ವತಿಗಳ ಮಗನಾದ ಸ್ಕಂದರು ಜನ್ಮ ತಾಳಿದರು. ಅವರು ತಾಯಿ ಪಾರ್ವತಿ ದೇವಿಯರ ಈ ರೂಪವೇ ಸ್ಕಂದಮಾತಾ. ಸ್ಕಂದಮಾತಾ ತನ್ನ ಮಗನನ್ನು ಮಡಿಲಲ್ಲಿ ಇಟ್ಟುಕೊಂಡಿರುವಂತೆ ಚಿತ್ರಿಸಲಾಗುತ್ತದೆ. ಅವರು ಕೇವಲ ತಾಯಿಯ ಕರುಣೆ, ಮಮತೆ ಮಾತ್ರವಲ್ಲ, ತಾಯಿಯ ರಕ್ಷಣಾ ಶಕ್ತಿ ಮತ್ತು ಶೌರ್ಯದ ಸಂಕೇತವೂ ಹೌದು. ದೇವಿ ಸ್ಕಂದಮಾತಾ ಸ್ವರೂಪ. ಸ್ಕಂದಮಾತಾ ದೇವಿಯ ಚಿತ್ರಣದಲ್ಲಿ ಅವರು 5 ಕೈಗಳನ್ನು ಹೊಂದಿದ್ದಾರೆ. ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ಮಗ ಸ್ಕಂದನನ್ನು ಹಿಡಿದಿರುತ್ತಾರೆ. 2 ಕೈಗಳಿಂದ ಅಭಯ ಮತ್ತು ವರಮುದ್ರೆ, ವರದ ಹಸ್ತವನ್ನು ನೀಡುತ್ತಾರೆ. ಮತ್ತೊಂದು ಕೈಯಲ್ಲಿ ಕಮಲ ಇರುತ್ತದೆ. ಅವರು ಸಾಮಾನ್ಯವಾಗಿ ಸಿಂಹದ ಮೇಲೆ ಕುಳಿತಿರುತ್ತಾರೆ. ಇದು ಧೈರ್ಯ ಮತ್ತು ಶೌರ್ಯದ ಪ್ರತೀಕವಾಗಿದೆ. ಅವರನ್ನು ಪದ್ಮಾಸನ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವರು ಕಮಲದ ಹಾಸನದಲ್ಲಿ ಕುಳಿತಿರುವಂತೆ ಕಾಣುತ್ತಾರೆ. ಸ್ಕಂದಮಾತಾ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಮಾತೃತ್ವದ ಕರುಣೆ ಮತ್ತು ರಕ್ಷಣೆಯ ಶಕ್ತಿ ದೊರೆಯುತ್ತದೆ. ಕುಟುಂಬದ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದ ಸಿಗುತ್ತದೆ. ಮಕ್ಕಳಿಗೆ ಆರೋಗ್ಯ, ಬುದ್ಧಿ ಮತ್ತು ಧೈರ್ಯ ದೊರೆಯುತ್ತದೆ. ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿ ಸಿಗುತ್ತದೆ. ಅವರು ತಾಯಿಯಂತೆ ಕರುಣಾಮಯಿ, ಆದರೆ ತಾಯಿಯ ರಕ್ಷಣೆಯ ಕವಚದಂತೆಯೂ ಇರುತ್ತಾರೆ. ಜಗದ ಜನನಿ ಆದಿಶಕ್ತಿ ಮಾತಾ ಸ್ಕಂದಮಾತೆ. ಇಂದಿನ ಬಣ್ಣ ಹಾಗೂ ಸಾಂಸ್ಕೃತಿಕವಾಗಿ ನವರಾತ್ರಿಯ 5ನೇ ದಿನ ಬಣ್ಣದ ಹಸಿರು. ಹಸಿರು ಬಣ್ಣ ಅಂದರೆ ಶಾಂತಿ, ಸಮೃದ್ಧಿ, ಪ್ರಗತಿ ಮತ್ತು ನೂತನ ಜೀವನದ ಆರಂಭ. ಭಕ್ತರು ಈ ದಿನ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿಯನ್ನು ಆರಾಧಿಸುತ್ತಾರೆ. ಹಸಿರು ಬಣ್ಣವು ಪ್ರಕೃತಿ, ಬೆಳೆಯುವ ಶಕ್ತಿ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಪ್ರಾದೇಶಿಕ ಆಚರಣೆಗಳು. ಉತ್ತರ ಭಾರತದಲ್ಲಿ ಸ್ಕಂದಮಾತಾ ದೇವಿಗೆ ವಿಶೇಷವಾಗಿ ಹಸಿರು ಎಲೆಗಳಿಂದ ಅಲಂಕಾರ ಮಾಡುತ್ತಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ತಾಯಿ ಮಕ್ಕಳ ಆರೋಗ್ಯಕ್ಕಾಗಿ ವಿಶೇಷ ಪ್ರಾರ್ಥನೆ ಮಾಡಲಾಗುತ್ತದೆ. ಬಂಗಾಳದಲ್ಲಿ ದುರ್ಗಾಪೂಜೆಯ ಭವ್ಯ ಅಲಂಕಾರಗಳಲ್ಲಿ ಹಸಿರು ಹೂವುಗಳಿಂದ ಆದ್ಯತೆ ನೀಡಲಾಗಿದೆ. ಇಂದಿನ ಮಂತ್ರ ಶ್ಲೋಕ. ಸ್ಕಂದಮಾತಾ ದೇವಿಗೆ ಸಮರ್ಪಿತವಾದ ಮಂತ್ರ. ಓಂ ದೇವಿ ಸ್ಕಂದಮಾತಾಯೈ ನಮಃ. ಓಂ ದೇವಿ ಸ್ಕಂದಮಾತಾಯೈ ನಮಃ. ಅರ್ಥ: ಸ್ಕಂದಮಾತೆ ತಾಯಿಯಾದ ದೇವರಿಗೆ ನನ್ನ ನಮಸ್ಕಾರಗಳು. ಈ ಮಂತ್ರವನ್ನು ಜಪಿಸುವುದರಿಂದ ಕುಟುಂಬದಲ್ಲಿ ಶಾಂತಿ, ಮಕ್ಕಳಲ್ಲಿ ಧೈರ್ಯ, ಸಮೃದ್ಧಿ ನೆಲೆಸುತ್ತದೆ. ಇಂದಿನ ಪೂಜಾ ವಿಧಾನ. ಸ್ಕಂದಮಾತೆ ದೇವಿಯ ಪೂಜಾ ವಿಧಾನ. ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ಹಸಿರು ಬಣ್ಣದ ವಸ್ತ್ರ ಧರಿಸಿ ದೇವಿಗೆ ಕಮಲದ ಹೂವುಗಳು ಮತ್ತು ಹಸಿರು ಎಲೆಗಳನ್ನು ಸಮರ್ಪಿಸಿ ಹಣ್ಣು, ಹೂವು, ಹಾಲು, ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಿರಿ. ದೇವಿಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿರಿ. ಕುಟುಂಬದ ಸಮೇತ ಆರತಿ ಮಾಡಿ ಮಕ್ಕಳಿಗೆ ಆಶೀರ್ವಾದ ನೀಡಿ. ಸಾಂಸ್ಕೃತಿಕವಾಗಿ ಮಹತ್ವ. ಸ್ಕಂದಮಾತೆಯ ಆರಾಧನೆ ನಮಗೆ ಒಂದು ಮಹತ್ತರ ಸಂದೇಶ ನೀಡುತ್ತದೆ. ಮಾತೃತ್ವದ ಮಹತ್ವ. ತಾಯಿಯು ಜೀವನದಲ್ಲಿ ಶಕ್ತಿಯನ್ನು ತುಂಬುತ್ತಾಳೆ ಮತ್ತು ಕುಟುಂಬದ ಶಾಂತಿಯ ಮೂಲ ಆಧಾರವಾಗಿದೆ. ರಕ್ಷಣಾ ಶಕ್ತಿ. ತಾಯಿ ಕೇವಲ ಮಮತೆಯಲ್ಲ, ಅವಳು ಸಂಕಷ್ಟದಲ್ಲಿ ಮಕ್ಕಳನ್ನು ಕಾಪಾಡುವ ಶಕ್ತಿಯಾಗಿದ್ದಾಳೆ. ಕುಟುಂಬದ ಏಕತೆ. ಅವರ ಪೂಜೆ ಕುಟುಂಬದಲ್ಲಿ ಪ್ರೀತಿ, ಪರಸ್ಪರ ಅರ್ಥೈಸುವಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ತಾಯಿಯನ್ನು ದೇವಿಯ ರೂಪದಲ್ಲಿ ಕಾಣುವುದು ತಾಯಿ ಮಗನ ಬಾಂಧವ್ಯವನ್ನು ದೈವೀಕರಣಗೊಳಿಸುವ ಸುಂದರ ಪರಂಪರೆಯನ್ನು ಹೊಂದಿದೆ. ಪ್ರಿಯ ಸ್ನೇಹಿತರೆ,
ಇಂದು ನಾವು ಸ್ಕಂದಮಾತಾ ದೇವಿಯ ದಿವ್ಯ ಕಥೆ, ಅವರ ಆರಾಧನೆಯ ಮಹತ್ವ ಮತ್ತು 5ನೇ ದಿನದ ಹಸಿರು ಬಣ್ಣದ ಸಂಕೇತವನ್ನು ತಿಳಿದುಕೊಂಡೆವು. ಅವರು ನಮಗೆ ತಾಯಿಯ ಮಮತೆ, ಕರುಣೆ, ಧೈರ್ಯ, ಶಕ್ತಿಯನ್ನು ನೀಡಲಿ. ನಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ದೈವಿಕ ಕಥೆಗಾಗಿ ಬೆಲ್ ಐಕಾನ್ ಒತ್ತಿ. ಜೈ ಮಾತೆ, ಜೈ ಮಾತಾದಿ.